ಪಾನಿಪುರಿ ತಿನ್ನುವುದರಿಂದ ದೇಹಕ್ಕೆ ಆಗುವ ಪ್ರಯೋಜನಗಳು. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಪಾನಿಪುರಿ ಬೆನಿಫಿಟ್ಸ್. ಹುಡುಗಿಯರು ಹೆಚ್ಚಾಗಿ ಇಷ್ಟಪಡುವ ಬೀದಿ ಬದಿಯ ಆಹಾರವೆಂದೇ ಪ್ರಸಿದ್ಧವಾಗಿರುವ ಪಾನಿಪುರಿ ಎಲ್ಲರಿಗೂ ಚಿರಪರಿಚಿತ. ಅದರಲ್ಲಿಯೂ ಸಿಹಿ, ಹುಳಿ ಮತ್ತು ಮಸಾಲೆಯುಕ್ತ ಪಾನಿಪುರಿಯನ್ನು ನೆನೆಸಿಕೊಂಡರೆ ಬಾಯಿಯಲ್ಲಿ ನೀರು ಬರುವುದು ಸಾಮಾನ್ಯ. ಎಲ್ಲ ವಯಸ್ಸಿನ ಜನರಿಗೂ ಬಹಳ ಪ್ರಿಯವಾಗಿರುವ ಈ ತಿನಿಸು ಕೇವಲ ಬಾಯಿಯ ರುಚಿ ಹೆಚ್ಚಿಸುವುದು ಮಾತ್ರವಲ್ಲ, ಆರೋಗ್ಯಕ್ಕೂ ಬಹಳ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಇದರಲ್ಲಿ ಬಳಕೆಯಾಗುವ ಪದಾರ್ಥಗಳು ದೇಹಕ್ಕೆ ಒಳ್ಳೆಯದು ಅಲ್ಲದೆ ಇದರಲ್ಲಿರುವ ಆರೋಗ್ಯಕರ ಗುಣಗಳು ಹಲವಾರು ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ. ಪಾನಿಪುರಿ ಇಷ್ಟಪಡದವರು ತುಂಬ ಕಡಿಮೆ. ಪ್ರತಿನಿತ್ಯ ತಿಂದರೂ ಬೇಕು ಎನಿಸುವಷ್ಟು ರುಚಿ ನೀಡುವ ಈ ತಿಂಡಿ ಹೊಟ್ಟೆ ತುಂಬಿಸುವುದು ಮಾತ್ರವಲ್ಲ, ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಎಂದರೆ ನಂಬುತ್ತೀರಾ? ಹೌದು, ಇದರಲ್ಲಿ ಬಳಕೆಯಾಗುವ ಪದಾರ್ಥಗಳು ದೇಹಕ್ಕೆ ಒಳ್ಳೆಯದು. ಅದಲ್ಲದೆ ಇದರಲ್ಲಿರುವ ಆರೋಗ್ಯಕರ ಗುಣಗಳು ಹಲವಾರು ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ. ಸಾಮಾನ್ಯವಾಗಿ ಪಾನಿಪುರಿಗೆ ಬಳಸುವ ಪಾನಿಗೆ ಅದರದ್ದೇ ಆದಂತಹ ರುಚಿ ನೀಡಲು ಕೆಲವು ಮಸಾಲೆಗಳನ್ನು ಸೇರಿಸಲಾಗುತ್ತದೆ. ಅವು ಕೇವಲ ಪಾನೀಯ ರುಚಿ ಹೆಚ್ಚಿಸುವುದು ಮಾತ್ರವಲ್ಲ, ಆರೋಗ್ಯಕ್ಕೆ ಹಲವಾರು ರೀತಿಯಲ್ಲಿ ಕೊಡುಗೆಗಳನ್ನು ನೀಡುತ್ತದೆ. ಹಾಗಾದರೆ ಪಾನಿಪುರಿ ಸೇವನೆ ಮಾಡುವುದರಿಂದ ಯಾವ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು? ಪಾನಿಯಲ್ಲಿ ಬಳಕೆಯಾಗುವ ಜೀರಿಗೆ ಮತ್ತು ಹುಣಸೆ ಹಣ್ಣುಗಳು ಜೀರ್ಣಶಕ್ತಿಯನ್ನು ವೇಗಗೊಳಿಸುತ್ತವೆ ಮತ್ತು ಅಜೀರ್ಣ ಮತ್ತು ಅನಿಲದಂತಹ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಪಾನಿಪುರಿ ಸೇವನೆಯಿಂದ ಅನೇಕ ರೀತಿಯ ಪ್ರಯೋಜನಗಳಿವೆ. ಪಾನಿಪುರಿಯ ನೀರು ಪುದೀನಾ, ಜೀರಿಗೆ ಮತ್ತು ಅಸಾಫೋಟಿಡಾವಾನ್ ಒಳಗೊಂಡಿರುತ್ತದೆ. ಈ ಪದಾರ್ಥಗಳು ಆರೋಗ್ಯಕರ ಗುಣಗಳನ್ನು ಒಳಗೊಂಡಿದ್ದು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ. ಜೊತೆಗೆ ಇದು ನೋವನ್ನು ಕಡಿಮೆ ಮಾಡುತ್ತದೆ, ಜೀರ್ಣಕ್ರಿಯೆ ಮತ್ತು ಶೀತ ಮತ್ತು ಕೆಮ್ಮಿನಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಪಾನಿಪುರಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಫೋಲೇಟ್ ಮತ್ತು ಸತು ಮತ್ತು ವಿಟಮಿನ್ ಎ, B6, B12, C ಮತ್ತು D ಯ ಉತ್ತಮ ಮೂಲವಾಗಿದೆ. ಆದ್ದರಿಂದ ಪಾನಿಪುರಿ ತಿನ್ನುವುದರಿಂದ ಆರೋಗ್ಯಕ್ಕೆ ಅನೇಕ ರೀತಿಯ ಪ್ರಯೋಜನಗಳಿವೆ. ಹಾಗಾಗಿ ಪಾನಿಪುರಿಯ ನೀರು ನಿಮ್ಮ ದೇಹಕ್ಕೆ ಬಹಳ ಪ್ರಯೋಜನಕಾರಿ. ಅದಲ್ಲದೆ ಪಾನಿಪುರಿಯಲ್ಲಿ ಬಳಸುವ ಜಲ್ಜೀರಾ ನೀರು ಮತ್ತು ಪುದೀನಾ ಬಾಯಿಯ ಹುಣ್ಣುಗಳಿಗೆ ಬಹಳ ಪರಿಣಾಮಕಾರಿಯಾಗಿದೆ ಸಾಬೀತಾಗಿದೆ. ಈಗಿನ ಜೀವನ ಶೈಲಿಯಿಂದಾಗಿ ಹಲವಾರು ಜನ ದಿನನಿತ್ಯದ ಬದುಕಿನಲ್ಲಿ ಗ್ಯಾಸ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಪಾನಿಪುರಿ ತಿನ್ನುವುದು ಬಹಳ ಪ್ರಯೋಜನಕಾರಿ ಎಂದು ತಜ್ಞರು ಹೇಳುತ್ತಾರೆ. ಅದಲ್ಲದೆ ಪಾನಿಪುರಿ ತಿನ್ನುವುದನ್ನು ಒತ್ತಡವನ್ನು ಕಡಿಮೆ ಮಾಡಿ ಮತ್ತು ಮನಸ್ಥಿತಿಯನ್ನು ಉಲ್ಲಾಸಗೊಳಿಸುತ್ತದೆ. ಪಾನಿಪುರಿ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿ ಬಳಕೆಯಾಗುವ ಪುದೀನಾ, ಹಸಿಮಾವಿನಕಾಯಿ, ಕಪ್ಪು ಉಪ್ಪು, ಕರಿಮೆಣಸು, ರುಬ್ಬಿದ ಜೀರಿಗೆ ಮತ್ತು ಸಾಮಾನ್ಯ ಉಪ್ಪಿನ ಮಿಶ್ರಣವು ಆಮ್ಲೀಯತೆ ಸಮಸ್ಯೆಯಿಂದ ಮುಕ್ತಿ ನೀಡುತ್ತದೆ. ಪಾನಿಪುರಿಯಲ್ಲಿ ಬಳಕೆಯಾಗುವ ತಾಜಾ ಮಸಾಲೆ, ಚಟ್ನಿ ಮತ್ತು ತರಕಾರಿಗಳು ದೇಹದ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ. ಉದಾಹರಣೆಗೆ ವಿಟಮಿನ್ ಸಿ ಮತ್ತು ಕಬ್ಬಿಣ ಇತ್ಯಾದಿ. ಅದಲ್ಲದೆ ಪಾನಿಪುರಿ ನೀರಿನಲ್ಲಿ ಬಳಕೆಯಾಗುವ ತಾಜಾ ಮಸಾಲೆಗಳು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ದೇಹದಲ್ಲಿ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತದೆ. ಇದೆಲ್ಲದರ ಜೊತೆಗೆ ಪಾನಿಪುರಿ ತಿನ್ನುವುದು ಮನಸ್ಸಿಗೆ ಸಂತೋಷ ತರುತ್ತದೆ, ಏಕೆಂದರೆ ಅದರ ರುಚಿಯಲ್ಲಿ ವೈವಿಧ್ಯತೆ ಇರುತ್ತದೆ. ಇದು ಮನಸ್ಸನ್ನು ಸಕ್ರಿಯ ಮತ್ತು ಉಲ್ಲಾಸಗೊಳಿಸುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಿ ಮನಸ್ಸು ಹಗುರವಾಗುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.